ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಚೇಂಜಿಂಗ್ ರೋಲ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಬಗ್ಗೆ ಸ್ಟಡಿ ಮಾಡುವ. HR ಮ್ಯಾನೇಜರಿನ ರೋಲ್ ಏನಿದೆ, ಅವರ ಕರ್ತವ್ಯ ಏನಿದೆ, ಅವರ ಪಾತ್ರ ಏನಿದೆ, ಅದು ಕಾನ್ಸ್ಟೆಂಟ್ ಆಗಿ ಇರುವುದಿಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ, ಸಿಚುವೇಶನ್ಗೆ ತಕ್ಕ ಹಾಗೆ HR ಮ್ಯಾನೇಜರ್ ಆದವರು ತಮ್ಮ ಪಾತ್ರವನ್ನ, ತಮ್ಮ ರೋಲ್ ಅನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಹೇಗೆ ಕಾಂಪಿಟೇಷನ್ ಎನ್ವೈರ್ಮೆಂಟ್ ಬರುತ್ತೆ, ಹಾಗೆ ಆ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಅನ್ನ ಫೇಸ್ ಮಾಡಲಿಕ್ಕೆ HR ಮ್ಯಾನೇಜರ್ ಆದವರು ತಮ್ಮ ರೋಲ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನ ಈ ಕ್ಲಾಸಿನಲ್ಲಿ ನಾವು ಡಿಸ್ಕಸ್ ಮಾಡುವ. There are 7 roles, different types of roles which are played by human resource manager of any organization. First role is employee retention, next change agent, next employee champion, fourth one torch bearer of corporate ethics, fifth administrative expert, sixth core competency, and seventh one is CSR. Full form is corporate social responsibility. So out of 7 changing roles of human resource manager, first one is employee retention. So employee retention ಅಂತ ಹೇಳಿದ್ರೆ ಇಲ್ಲಿ ಕಂಪನಿಯ ವರ್ಕರ್ಸ್ ಅನ್ನ, ಕಂಪನಿಯ ಹ್ಯೂಮನ್ ರಿಸೋರ್ಸಸ್ ಅನ್ನ ತಮ್ಮ ಬಳಿಯಲ್ಲೇ ಉಳಿಸ್ಕೊಳ್ಳುವ ಪ್ರೊಸೆಸ್ ಅನ್ನ ನಾವು ಏನಂತ ಹೇಳ್ತೇವೆ, ಎಂಪ್ಲಾಯ್ ರಿಟೆನ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಹ್ಯೂಮನ್ ರಿಸೋರ್ಸಸ್ ಅನ್ನ, ವರ್ಕರ್ಸ್ ಅನ್ನ ಬೇರೆ ಸಂಸ್ಥೆಗೆ, ನಮ್ಮ ಸಂಸ್ಥೆಯನ್ನ ಬಿಟ್ಟು ಬೇರೆ ಸಂಸ್ಥೆಗೆ ಹೋಗೋ ರೀತಿಯಲ್ಲಿ ನೋಡ್ಕೋಬಾರ್ದು. Even within an organization, different employees have different needs. The ability to understand and respond to the needs of different employees will be equally vital for retaining them and keeping them motivated. Many senior managers assume that the only reason someone might leave a company is for money. That may not be true always. So ನಾವೆಲ್ಲ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಯಾವಾಗ ಒಂದು ಕಂಪನಿ ಈಗ ಸಿಗುವಂತ ಸಂಬಳಕ್ಕಿಂತ ಜಾಸ್ತಿ ಸಂಬಳವನ್ನ ವರ್ಕರ್ಸ್ಗೆ ಕೊಡ್ತೇವೆ ಅಂತ ಹೇಳಿ ಆಫರ್ ಇಟ್ಟಾಗ ಆವಾಗ ನಿರ್ಧಾರವನ್ನ ತಗೊಳ್ತಾರೆ ವರ್ಕರ್. ಏನು ಅಂತ ಹೇಳಿದ್ರೆ, ಹೇಗೂ ನನಗೆ ಹೊಸ ಸಂಸ್ಥೆಯಿಂದ ಏನು ಆಫರ್ ಬಂದಿದೆ, ಅವರು ಜಾಸ್ತಿ ಸಂಬಳವನ್ನ ಕೊಡ್ತಾರೆ, ಸೊ ಆದ ಕಾರಣ ಈ ಕಂಪ್ನಿ ಸಂಸ್ಥೆಯನ್ನ ಬಿಟ್ಟು ನಾನು ಹೊಸ ಸಂಸ್ಥೆಯನ್ನ ಜಾಯಿನ್ ಮಾಡು ಅಂತ ಹೇಳಿ ಆ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಸೊ ಇಲ್ಲಿ ಬರೇ ಜಾಸ್ತಿ ಸಂಬಳ ಅದು ಒಂದೇ ಫ್ಯಾಕ್ಟರ್ ಆಗಿರೋದಿಲ್ಲ, ಅದು ಒಂದೇ ಕಾರಣ ಆಗಿರೋದಿಲ್ಲ. ಹಳೆ ಸಂಸ್ಥೆಯನ್ನ ಬಿಟ್ಟು ಹೊಸ ಸಂಸ್ಥೆಯನ್ನ ವರ್ಕರ್ಸ್ ಸೇರ್ಲಿಕ್ಕೆ ಅದು ಒಂದೇ ಕಾರಣ ಆಗಿರೋದಿಲ್ಲ, ಹಲವಾರು ಕಾರಣಗಳಾಗಿರುತ್ತೆ. ಮೇ ಬಿ ಮ್ಯಾನೇಜರ್ ಜೊತೆಗೆ ವರ್ಕರಿನ ಸಂಬಂಧ, ಬಿಸ್ನೆಸ್ ರಿಲೇಶನ್ಶಿಪ್ ಚೆನ್ನಾಗಿ ಇಲ್ಲದೆ ಇರ್ಬೋದು, ಅಥವಾ ವರ್ಕರಿಗೆ ತುಂಬಾ ಮೆಂಟಲ್ ಪ್ರೆಷರ್ ಆಗ್ತಾ ಇರ್ಬೋದು ಆ ಸಂಸ್ಥೆಯಿಂದ, ಆ ಕಂಪನಿಯಿಂದ, ಅಥವಾ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಥವಾ ವರ್ಕಿಂಗ್ ಕಂಡೀಷನ್ ಏನಿದೆ ಅದು ಸ್ಟ್ಯಾಂಡರ್ಡೈಸ್ಡ್ ವರ್ಕಿಂಗ್ ಕಂಡೀಷನ್ ಇಲ್ಲದೇನೆ ಇರ್ಬೋದು. ಮತ್ತೆ ಟೈಮ್ ಟು ಟೈಮ್ ವರ್ಕರ್ಸಿಗೆ ಸಿಗ್ಬೇಕಾದಂತ ಮಂತ್ಲಿ ಕಾಂಪನ್ಸೇಷನ್ ಅಥವಾ ಸ್ಯಾಲ್ರಿ ಪ್ಯಾಕೇಜ್ ಸಿಗದೇನೆ ಇರ್ಬೋದು, ಅದು ಸ್ವಲ್ಪ ಡಿಲೇ ಆಗ್ಬೋದು, ಲೇಟ್ ಆಗ್ಬೋದು ಸ್ಯಾಲ್ರಿ ಸಿಗೋದು. ಸೊ ಈ ಹಲವಾರು ಕಾರಣದಿಂದ ವರ್ಕರ್ಸ್ ಯಾವಾಗ ಡಿಸ್ಸ್ಯಾಟಿಸ್ಫೈಡ್ ಆಗ್ತಾರೆ, ಆವಾಗ ವರ್ಕರ್ ಹಳೆ ಸಂಸ್ಥೆಯನ್ನ ಬಿಟ್ಟು ಹೊಸ ಸಂಸ್ಥೆಯನ್ನ ಆಯ್ಕೆ ಮಾಡುವ ಅಂತ ಹೇಳಿ ಒಂದು ಆಲೋಚನೆಯನ್ನ ಮಾಡ್ತಾರೆ. ಸೊ ಈ ಆಲೋಚನೆಯನ್ನ ನಾವು ಬೆಳೆಸಲಿಕ್ಕೆ ಮ್ಯಾನೇಜರ್ ಆದವರು ಬಿಡಬಾರ್ದು. ಸೊ ವರ್ಕರ್ಸ್ ಅನ್ನ ಮೋಟಿವೇಟ್ ಮಾಡಬೇಕಾಗುತ್ತೆ. ವರ್ಕರ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ವರ್ಕರ್ಸ್ ಅಲ್ಲಿ ಬೇರೆ ಬೇರೆ ಡಿಮಾಂಡ್ ಇರುತ್ತೆ, ಬೇರೆ ಬೇರೆ ನೀಡ್ಸ್ ಇರುತ್ತೆ. ಆ ಬೇಡಿಕೆಗಳನ್ನ HR ಮ್ಯಾನೇಜರ್ ಆದವರು ಐಡೆಂಟಿಫೈ ಮಾಡಿಬಿಟ್ಟು, ರೆಕಗ್ನೈಸ್ ಮಾಡಿಬಿಟ್ಟು ಅದನ್ನ ಸಾಧ್ಯವಾದ್ರೆ ಹಂತ ಹಂತವಾಗಿ ಸ್ಯಾಟಿಸ್ಫೈ ಮಾಡ್ತಾ ಬರ್ಬೇಕಾಗತ್ತೆ. ಸೊ ವರ್ಕರ್ಸ್ ಅನ್ನ, ಅವರ ಡಿಮಾಂಡ್ಸ್ ಅನ್ನ ಎಷ್ಟು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅವರನ್ನ ನಾವು ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವರ್ಕರ್ಸ್ ಅಲ್ಲಿ ಇರುವಂತ ಡಿಮಾಂಡ್ ಅನ್ನ ಮ್ಯಾನೇಜರ್ ಆದವರು ಅಥವಾ ಮ್ಯಾನೇಜ್ಮೆಂಟ್ ಏನು ಸ್ಯಾಟಿಸ್ಫೈ ಮಾಡೋದಿಲ್ಲ, ಅವ್ರ ಬೈಕೆಯನ್ನ ಯಾವುದು ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ ಹೇಳಿದ್ರೆ
ಅವರು ಡಿಮೋಟಿವೇಟ್ ಆಗ್ತಾರೆ, ನೆಗೆಟಿವ್ ಮೆಂಟಾಲಿಟಿ ಅವರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಸೊ ಆರ್ಗನೈಸೇಷನ್ಗೆ ಇದು ಒಳ್ಳೆ ಬೆಳವಣಿಗೆ ಆಗಿರೋದಿಲ್ಲ. ಆದ ಕಾರಣ ವರ್ಕರ್ಸಿನ ಏನೇ ಚಿಕ್ಕ ಬೇಡಿಕೆ ಇರ್ಬೋದು, ದೊಡ್ಡ ಬೇಡಿಕೆ ಇರ್ಬೋದು, ಅದು ಸರಿಯಾದಂಥ ಬೇಡಿಕೆ ಸರಿಯಾದ ಟೈಮಿನಲ್ಲಿ ಇದೆ ಅಂತ ಇದ್ರೆ ಅದನ್ನ ಸ್ಯಾಟಿಸ್ಫೈ ಮಾಡುವಂತ ಆಲೋಚನೆಯನ್ನ HR ಮ್ಯಾನೇಜರ್ ಆದವರು ಮಾಡಬೇಕಾಗುತ್ತೆ. ಸೆಕೆಂಡ್ ಚೇಂಜಿಂಗ್ ರೋಲ್ ಇಸ್ ಚೇಂಜ್ ಏಜೆಂಟ್. The constant evaluation of the effectiveness of the organization results in the need for the HR manager to initiate changes for improved performance. Both knowledge and ability to execute successful change strategies make the HR professional exceptionally valuable to the organization. So ಇಲ್ಲಿ HR manager ಆದವರು ಎನ್ವೈರ್ಮೆಂಟಲ್ಲಿ ಏನೇ ಚೇಂಜಸ್ ಆದರೆ ಎನ್ವೈರ್ಮೆಂಟಲ್ಲಿ ಇರುವಂಥ ಕಂಡೀಷನ್ಸ್, ಮಾರ್ಕೆಟಿಂಗ್ ಕಂಡೀಷನ್ಸ್ ಇರ್ಬೋದು, ಸೊಸೈಟಲ್ ಕಂಡೀಷನ್ಸ್ ಆಗಿರ್ಬೋದು, ವರ್ಲ್ಡ್ ಅಲ್ಲಿ ಇರುವಂಥ ಮಾರ್ಕೆಟಿಂಗ್ ಕಂಡೀಷನ್ಸ್, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಕಂಡೀಷನ್ಸ್ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಡಿಮಾಂಡ್ ಆ್ಯಂಡ್ ಸಪ್ಲೈ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಕಸ್ಟಮರ್ಸಿನ ಟೇಸ್ಟ್ ಪ್ರಿಫರೆನ್ಸಸ್ ಅಲ್ಲಿ ಚೇಂಜಸ್ ಹಂತವಾಗಿ ಚೇಂಜಸ್ ಆಗ್ತಾ ಇರಬಹುದು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದರ ಬಗ್ಗೆ ಎಲ್ಲ HR ಮ್ಯಾನೇಜರಿಗೆ ಮೈನ್ಯೂಟ್ ನಾಲೆಜ್ ಇರಬೇಕಾಗುತ್ತೆ, ಡೀಟೇಲ್ ನಾಲೆಜ್ ಇರಬೇಕಾಗುತ್ತೆ. ಸೊ ಹೇಗೆ ಟೆಕ್ನಾಲಜಿಯಲ್ಲಿಯೂ ಸಹ ಚೇಂಜಸ್ ಆಗ್ತಾ ಹೋಗುತ್ತೆ, ಆ ಎಲ್ಲ ಚೇಂಜಸ್ ಬಗ್ಗೆ HR ಮ್ಯಾನೇಜರ್ ತಮ್ಮ ನಾಲೆಜನ್ನು ಅಪ್ ಟು ಡೇಟ್ ಮಾಡ್ತಾ ಬರ್ತಾರೆ. ಹಾಗೆ ಆ ಚೇಂಜಸ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ಅಡಾಪ್ಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಟೆಕ್ನಾಲಜಿ ಚೇಂಜಸ್ ಆಗಿದೆ, ನಾವು ಹಳೆ ಟೆಕ್ನಾಲಜಿಯನ್ನೇ ಅಡಾಪ್ಟ್ ಮಾಡಿಕೊಂಡು ನಮ್ಮ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಅಥವಾ ಸರ್ವಿಸಸ್ ಅನ್ನ ಕಸ್ಟಮರ್ಸಿಗೆ ಕೊಡುವ ಅಂತ ಹೇಳಿ ನಾವು ಆಲೋಚನೆ ಮಾಡ್ಬೋದು. ಬಟ್ ಅದು ಶಾರ್ಟ್ ಪೀರಿಯಡ್ ವರೆಗೆ ಮಾತ್ರ ಸಾಧ್ಯ ಆಗುತ್ತೆ. ಹಳೆ ಟೆಕ್ನಾಲಜಿಯನ್ನ ಇಟ್ಕೊಂಡು ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ಅಥವಾ ಸರ್ವಿಸಸ್ ಅನ್ನ ರೆಂಡರ್ ಮಾಡೋದಾಗಿರ್ಬಹುದು, ಅದು ಲಾಂಗ್ ಪೀರಿಯಡ್ಗೆ ಕಷ್ಟ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ಚೇಂಜಸ್ ಎನ್ವೈರ್ಮೆಂಟ್ ಅಲ್ಲಿ ಆದಾಗ, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಎಲಿಮೆಂಟ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ಇದ್ರೆ ಅದನ್ನ ನೋಟ್ ಮಾಡಬೇಕಾಗುತ್ತೆ, ಅದನ್ನ ಗಮನಿಸ್ಕೋಬೇಕಾಗುತ್ತೆ. ಮತ್ತೆ ಆ ಚೇಂಜಸ್ ಅನ್ನ ನಮ್ಮ ಆರ್ಗನೈಸೇಷನ್ ಅಲ್ಲಿ ಸಾಧ್ಯವಾದ್ರೆ ಅದನ್ನ 100% ಆ ಚೇಂಜಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾಡಿದಾಗ ವರ್ಕರ್ಸ್ ಅನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಚೇಂಜಸ್ ಅನ್ನ ನಾವು ಅಡಾಪ್ಟ್ ಮಾಡೋದಿಲ್ಲ ಅಂತ ಇದ್ರೆ ವರ್ಕರ್ಸ್ ಅದೇ ಹಳೆ ರಿಪಿಟೇಟಿವ್ ವರ್ಕನ್ನೇ ಮಾಡ್ತಾ ಬರ್ತಾರೆ. ಅದರಿಂದ ಆರ್ಗನೈಸೇಷನ್ಗೆ ಬೆನಿಫಿಟ್ ಸಿಗೋದಿಲ್ಲ. ಥರ್ಡ್ changing role is employee champion. Employee champion is another changing role of HR manager. Today's HR manager has to be employee champion, championing their cause, but at the same time getting the organization's job done. Both job design and specification are constantly being studied and modified to suit the changing business trends. So HR ಮ್ಯಾನೇಜರ್ ಆದವರು ಇವತ್ತಿನ ಕಾಲದಲ್ಲಿ ಎಂಪ್ಲಾಯಿ ಚಾಂಪಿಯನ್ ಆಗಬೇಕಾಗುತ್ತೆ. ಎಂಪ್ಲಾಯಿ ಚಾಂಪಿಯನ್ ಅಂತ ಹೇಳಿದ್ರೆ ಇಲ್ಲಿ ವರ್ಕರ್ಸಿನ ಕಾನ್ಫಿಡೆನ್ಸ್, ವರ್ಕರ್ಸಿನ ಮೈಂಡ್, ವರ್ಕರ್ಸಿನ ಹಾರ್ಟ್ ಅನ್ನ ಗೆದ್ಬಿಟ್ಟು ಒಳ್ಳೆ ಚಾಂಪಿಯನ್ ಅಂತ ಹೇಳಿ ಕರೆಸ್ಕೋಬೇಕಾಗತ್ತೆ. ಹಾಗಿದ್ರೆ ಮಾತ್ರ HR ಮ್ಯಾನೇಜರಿಗೂ ಸಹ ಲಾಂಗ್ ಟರ್ಮ್ ಲೈಫ್ ಇರುತ್ತೆ ಕಂಪ್ನಿ ಒಳಗಡೆ. ಸಪೋಸ್ ಎಂಪ್ಲಾಯಿ, ವರ್ಕರ್ಸ್, ಹ್ಯೂಮನ್ ರಿಸೋರ್ಸಸ್ ಏನಿದ್ದಾರೆ ಅವರು HR ಮ್ಯಾನೇಜರ್ ಅನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ ಇದ್ದಾಗ HR ಮ್ಯಾನೇಜರಿಗೂ ಸಹ ಆ ಕಂಪ್ನಿಯಲ್ಲಿ ಲೈಫ್ ಇರೋದಿಲ್ಲ. ಆದ ಕಾರಣ HR ಮ್ಯಾನೇಜರಿನ ಪ್ರಯತ್ನ ಏನು ಅಂತ ಹೇಳಿದ್ರೆ ವರ್ಕರ್ಸಿನ ದೃಷ್ಟಿಯಲ್ಲಿ ನಾನು ಚಾಂಪಿಯನ್ ಅಂತ ಹೇಳಿ ಕರೆಸ್ಕೋಬೇಕಾಗುತ್ತೆ. ಸೊ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಶ್ರಮ ಪಡಬೇಕಾಗುತ್ತೆ. HR ಮ್ಯಾನೇಜರ್ 360 ಡಿಗ್ರಿಯಲ್ಲಿ ಎಲ್ಲ ಎಫರ್ಟ್ಸ್ ಅನ್ನು ಹಾಕ್ಬಿಟ್ಟು ವರ್ಕರ್ಸಿನ ಹಿತಾಸಕ್ತಿಯನ್ನ ಕಾಪಾಡುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. HR ಮ್ಯಾನೇಜರ್ ಅವರು ಜಾಬ್ ಡಿಸೈನ್ ಆಗಿರ್ಬೋದು ಅಥವಾ ಜಾಬ್ ಸ್ಪೆಸಿಫಿಕೇಶನ್ ಆಗಿರ್ಬೋದು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಮತ್ತೆ ಹಂತ ಹಂತವಾಗಿ ಎನ್ವೈರ್ಮೆಂಟ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ಇದ್ರೆ ಆ ಚೇಂಜಸ್ಗೆ ತಕ್ಕ ಹಾಗೆ ಜಾಬ್ ಡಿಸೈನ್ ಮತ್ತೆ ಜಾಬ್ ಸ್ಪೆಸಿಫಿಕೇಶನ್ ಅಲ್ಲಿಯೂ ಸಹ ಚೇಂಜಸ್ ಅನ್ನ ತರಬೇಕಾಗುತ್ತೆ. ಫೋರ್ತ್ ಒನ್ ಈಸ್ ಟಾರ್ಚ್ ಬೇರರ್ ಆಫ್ ಕಾರ್ಪೊರೇಟ್ ಎಥಿಕ್ಸ್.
ಟಾರ್ಚ್ ಬ್ಯಾರರ್ ಅಂತ ಹೇಳಿದ್ರೆ ಇಲ್ಲಿ ಟಾರ್ಚ್ ಅನ್ನ ಹಿಡ್ಕೊಳ್ಳುವಂತ ವ್ಯಕ್ತಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗ್ಬೇಕಾಗುತ್ತೆ. ಟಾರ್ಚ್ ಅನ್ನ ಹಿಡ್ಕೊಳ್ಳುವಂತ ವ್ಯಕ್ತಿಯ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಬೇರೆಯವರಿಗೆ ಅಥವಾ ತಮ್ಗೇನೆ ಆಗಿರ್ಬೋದು ಬೆಳಕನ್ನ ತೋರಿಸುವಂತ ಜವಾಬ್ದಾರಿ ಹೊಂದಿರ್ತಾರೆ. ಆದ ಕಾರಣ ಅದನ್ನ ನಾವು ಟಾರ್ಚ್ ಬ್ಯಾರರ್ ಅಂತ ಹೇಳ್ತೇವೆ. ಯಾರು ಬೆಳಕಿನ ದಾರಿಯನ್ನ ತೋರಿಸ್ತಾರೆ ಅವರನ್ನ ಟಾರ್ಚ್ ಬ್ಯಾರರ್ ಅಂತ ಹೇಳ್ತೇವೆ. The expectations for showing improved performance quarter on quarter is putting tremendous pressure on the managements. Several examples or instances have come to light where even the best known names in the corporate world have resorted to unethical means to maintain their position, but the consequent damage the revelations bring may far outweigh the benefits achieved by adopting such unethical measures. ಸೊ ಇಲ್ಲಿ ಕಾರ್ಪೊರೇಟ್ ಎಥಿಕ್ಸ್ ಅಂತ ಒಂದು ಟರ್ಮ್ ಬರುತ್ತೆ. ಕಾರ್ಪೊರೇಟ್ ಎಥಿಕ್ಸ್ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು. ಸೊ ಯಾವುದು ಸರಿಯಾದಂಥ ಆಕ್ಟಿವಿಟೀಸ್ ಇರುತ್ತೆ, ಬಿಸ್ನೆಸ್ ಆಕ್ಟಿವಿಟೀಸ್ ಇರುತ್ತೆ, ಅದನ್ನ ಫಾಲೋ ಮಾಡುವಂಥದ್ದು. ಸರಿಯಾದಂಥ ಕರೆಕ್ಟ್ ಬಿಹೇವಿಯರ್ ಅನ್ನ ಬಿಸ್ನೆಸ್ ಬಿಹೇವಿಯರ್ ಅನ್ನ ತೋರಿಸುವಂಥದ್ದು ಅದನ್ನ ನಾವು ಕಾರ್ಪೊರೇಟ್ ಎಥಿಕ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಅನ್ಎಥಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಬಾರ್ದು. ಈಗ ಲೀಡಿಂಗ್ ಕಂಪನಿ ನಂಬರ್ 1 ಪೊಸಿಷನ್ ಅಲ್ಲಿ ಇರೋರು, ನಂಬರ್ 2 ಮಾರ್ಕೆಟಿನಲ್ಲಿ ನಂಬರ್ 2 ಪೊಸಿಷನ್ ಅಲ್ಲಿ ಇರುವಂತ ಕಂಪನಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಿಚುವೇಶನ್ ನಲ್ಲಿ ಕೆಲವೊಂದು ಸನ್ನಿವೇಶದಲ್ಲಿ ಅವರಿಗೂ ಸಹ ಆ ಪೊಸಿಷನ್ ಅನ್ನ ನಂಬರ್ 1 ಅಥವಾ ನಂಬರ್ 2 ಪೊಸಿಷನ್ ಟಾಪ್ ನಂಬರ್ 1 ನಂಬರ್ 2 ಕಂಪನಿ ಆ ಲಿಸ್ಟ್ ಅಲ್ಲಿ ಇರುವಂತ ಪೊಸಿಷನ್ ಅನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಅಡ್ಡದಾರಿಯನ್ನ ಹಿಡಿತಾರೆ, ಎಥಿಕ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಯಾವ್ಯಾವ್ದು ಸರಿಯಾದಂತ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಆಕ್ಟಿವಿಟೀಸ್ ಇರುತ್ತೆ, ಬಿಸ್ನೆಸ್ ಆಕ್ಟಿವಿಟೀಸ್ ಇರುತ್ತೆ, ಅದನ್ನ ಫಾಲೋ ಮಾಡೋದಿಲ್ಲ. ಶಾರ್ಟ್ಕಟ್ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮೇ ಬಿ ಹೇಗೆ ಶಾರ್ಟ್ಕಟ್ ದಾರಿಯನ್ನ ಆಯ್ಕೆ ಮಾಡೋದಂತ ಹೇಳಿದ್ರೆ ಮೇ ಬಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡುವಂಥದ್ದು. ಅಂದ್ರೆ ಸುಪೀರಿಯರ್ ಕ್ವಾಲಿಟಿ ಜೊತೆಗೆ ಸ್ವಲ್ಪ ಇನ್ಫೀರಿಯರ್ ಕ್ವಾಲಿಟಿಯನ್ನ ಮಿಕ್ಸಪ್ ಮಾಡಿ ಗೂಡ್ಸ್ ಅನ್ನ ತಯಾರು ಮಾಡುವಂಥದ್ದು. ಈ ರೀತಿಯಾಗಿ ಕಸ್ಟಮರ್ಸ್ಗೆ ಮೋಸ ಮಾಡುವಂಥದ್ದು. ಇದನ್ನ ನಾವು ಅನ್ಎಥಿಕಲ್, ತಪ್ಪು ಅಂತ ಹೇಳ್ತೇವೆ, ಅನ್ಎಥಿಕಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ. ಸೊ ಹೇಗೂ ನಮ್ಮ ಪೊಸಿಷನ್ ಮೇಂಟೈನ್ ಮಾಡ್ಬೇಕು. ಗತಾಯ ನಾನು ಲಿಸ್ಟಿನಲ್ಲಿ ಟಾಪ್ ಲಿಸ್ಟಿನಲ್ಲಿ ಫಸ್ಟ್ ನಂಬರ್ 1 ಪೊಸಿಷನ್ ಅಲ್ಲಿ ನನ್ನ ಕಂಪ್ನಿ ಇರಬೇಕು ಅಥವಾ ನಂಬರ್ 2 ನಂಬರ್ 3 4 5 ಪೊಸಿಷನ್ ಅಲ್ಲಿ ಇರಬೇಕು ಅಂತ ಹೇಳಿ ಆಸೆ ಇರ್ತದೆ. ಅದನ್ನ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಅಷ್ಟೇ ಶ್ರಮ ಪಡ್ಬೇಕಾಗುತ್ತೆ HR ಮ್ಯಾನೇಜರ್. ಬಟ್ ಎಲ್ಲೋ ಒಂದ್ ಕಡೆ ಅವರಿಗೆ ಅದು ಸಾಧ್ಯ ಆಗೋದಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಅಟ್ಮಾಸ್ಫಿಯರ್ ಅವರನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ ಇದ್ದಾಗ ಅವರು ಶಾರ್ಟ್ಕಟ್ ಹಿಡಿತಾರೆ, ಶಾರ್ಟ್ಕಟ್ ದಾರಿಯನ್ನ ಹಿಡಿತಾರೆ, ಅನ್ಎಥಿಕಲ್ ಪ್ರಾಕ್ಟೀಸಸ್ ಅನ್ನ ಅಡಾಪ್ಟ್ ಮಾಡ್ತಾರೆ, ತಪ್ಪು ದಾರಿಯನ್ನ ಹಿಡಿದು ರಾಂಗ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡ್ತಾರೆ. ಹಾಗೆ ಮಾಡಬಾರ್ದು. HR ಮ್ಯಾನೇಜರ್ ಯಾವತ್ತೂ ಆರ್ಗನೈಸೇಷನ್ಗೆ ಬೆಳಕಿನ ದಾರಿಯನ್ನ ತೋರಿಸ್ಬೇಕಾಗುತ್ತೆ, ಗ್ರೋತ್ ಡೆವಲಪ್ಮೆಂಟಿನ ಪಾತ್ ಅನ್ನ ತೋರಿಸ್ಬೇಕಾಗುತ್ತೆ. Next changing role is administrative expert. The principle of HR accounting is to consider the expenses and cost involved in training and development and knowledge management infrastructure as a long-term investment. Administrative expert ಅಂತ ಹೇಳಿದ್ರೆ ಇಲ್ಲಿ HR ಮ್ಯಾನೇಜರ್ ಅನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟ್ ಅಂತ ಹೇಳಿ ಕರಿತೇವೆ. ಆ ರೀತಿಯಾಗಿ ಅವರು ಹೊರ ಹೊಮ್ಮಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಏನು ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ಇರುತ್ತೆ ಅದನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು, ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ HR ಮ್ಯಾನೇಜರ್ ತಗೋಬೇಕಾಗುತ್ತೆ. ಅದರಲ್ಲಿ ಯಾವ್ದೆಲ್ಲ ಬರ್ಬೋದು ಅಂತ ಹೇಳಿದ್ರೆ ಮೇ ಬಿ ಎಕ್ಸ್ಪೆಂಡಿಚರ್ ಅಂತ ಬಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು. ಯಾವ್ಯಾವ ಮಷೀನ್ಸ್ ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ, ಎಷ್ಟು ದುಡ್ಡನ್ನ ಕೊಟ್ಬಿಟ್ಟು ನಾವು ಯಾವ ರೀತಿಯಾದಂತಹ ಮಷೀನ್ ಅನ್ನ ಪರ್ಚೇಸ್ ಮಾಡಬೇಕು, ಬಿಲ್ಡಿಂಗ್ ಅನ್ನ ನಾವೇ ಕನ್ಸ್ಟ್ರಕ್ಟ್ ಮಾಡೋದು ಅಥವಾ ಲೀಸ್ ಮೇಲೆ ತಗೊಳ್ಳೋದಾ, ಟೆಕ್ನಾಲಜಿ ಟ್ರೆಡಿಷನಲ್ ಓಲ್ಡ್ ಟೆಕ್ನಾಲಜಿಯನ್ನ ಪರ್ಚೇಸ್ ಮಾಡೋದಾ ಅಥವಾ ಸೊಫಿಸ್ಟಿಕೇಟೆಡ್ ನ್ಯೂ ಟೆಕ್ನಾಲಜಿಯನ್ನ ಪರ್ಚೇಸ್ ಮಾಡೋದಾ, ನಮ್ಮಲ್ಲಿ ಕ್ಯಾಪಿಟಲಿನ ಇತಿಮಿತಿ ಎಷ್ಟಿದೆ, ಸೊ ನಾವು ಎಷ್ಟು ಖರ್ಚು ಮಾಡ್ಬೋದು, ಖರ್ಚು ಮಾಡಿದ್ರಿಂದ ನಮ್ಗೆ ಎಷ್ಟು ವರ್ಷದ ಲಾಭ ಸಿಗುತ್ತೆ, ಇದೆಲ್ಲ ಆಲೋಚನೆಯನ್ನ ಮಾಡುವಂತ ಜವಾಬ್ದಾರಿ HR ಮ್ಯಾನೇಜರ್ ಆಗಿರುತ್ತೆ. ಆದ ಕಾರಣ ಅವರನ್ನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟ್ ಅಂತ ಹೇಳ್ತೇವೆ. ಎಲ್ಲ ಆಕ್ಟಿವಿಟೀಸ್ ಅನ್ನ
ಒಂದುಗೂಡಿಸಿ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ವರ್ಕರ್ಸಿಗೆ ಟ್ರೈನಿಂಗ್ ಕೊಡುವಂಥದ್ದು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡುವಂಥದ್ದು. ಸೊ ಇರುವಂಥ ವರ್ಕರ್ಸ್ ಮತ್ತು ಹೊಸದಾಗಿ ಸೆಲೆಕ್ಟ್ ಆದಂಥ ವರ್ಕರ್ಸ್ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಟ್ರೈನಿಂಗ್ ಪ್ರೋಗ್ರಾಮನ್ನು ಹೊಸದಾಗಿ ಸೆಲೆಕ್ಟ್ ಆದಂಥ ವರ್ಕರ್ಸ್ ಮತ್ತು ಈಗಾಗಲೇ ಕೆಲಸ ಮಾಡುವಂಥ ವರ್ಕರ್ಸಿಗೆ ಫ್ರೀಯಾಗಿ ಆ ಟ್ರೈನಿಂಗ್ ಪ್ರೋಗ್ರಾಮ್ ಸಿಗುತ್ತೆ. ಬಟ್ ಆ ಟ್ರೈನಿಂಗ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿದರೆ ಖರ್ಚಾಗೋದು ಕಂಪನಿಗೆ ಖರ್ಚಾಗಿರುತ್ತೆ, ದೊಡ್ಡ ಮೊತ್ತದ ಖರ್ಚನ್ನೇ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ ರೀತಿಯಾದಂಥ ಸ್ಕಿಲ್ ಸೆಟ್ಸ್ ಇರುವಂಥ ವರ್ಕರ್ಸಿಗೆ ಯಾವ ರೀತಿಯಾದಂಥ ಆನ್ ದ ಜಾಬ್ ಟ್ರೈನಿಂಗ್ ಅಥವಾ ಆಫ್ ದ ಜಾಬ್ ಟ್ರೈನಿಂಗ್ ಕೊಡಬೇಕಾಗುತ್ತಾ ಅಂತ ಹೇಳಿ ಆಲೋಚನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕಂಪ್ನಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಕ್ಯಾಪಿಟಲನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬಂಡವಾಳ ಹಾಕಿಬಿಟ್ಟು ಕಂಪ್ನಿ ಒಳಗಡೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಬಂಡವಾಳ ಹಾಕೋದು, ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡುವಂಥ ಜವಾಬ್ದಾರಿ HR ಮ್ಯಾನೇಜರ್ದಾಗಿರುತ್ತೆ. HR ಮ್ಯಾನೇಜರ್ ಅಕೌಂಟೆಂಟಿನ ಹೆಲ್ಪನ್ನು ತಗೊಂಡು ಅವರು ಅಡ್ಮಿನಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕೋರ್ ಕಾಂಪಿಟೆನ್ಸಿ. Outsourcing has paved way for the human resource personnel to focus their organization on its core competency, which can be identified and fine-tuned by a total quality management or business process re-engineering initiative. Innovation is the secret for the success of any organization. So ಇಲ್ಲಿ ಕೋರ್ ಕಾಂಪಿಟೆನ್ಸಿ ಅಂತ ಹೇಳ್ತೇವೆ. ಕೋರ್ ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ಕಂಪನಿಯ ಕೋರ್ ಕಾಂಪಿಟೆನ್ಸಿಯನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನು HR ಮ್ಯಾನೇಜರ್ ಆದವರು ಫೋಕಸ್ ಮಾಡಬೇಕಾಗುತ್ತೆ. ಕಂಪನಿಯ ಕೋರ್ ಕಾಂಪಿಟೆನ್ಸಿ ಏನು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಕಂಪನಿಯ ಸ್ಟ್ರೆಂತ್. ಪ್ರತಿಯೊಂದು ಕಂಪನಿಗೆ ಅವ್ರದ್ದೇ ಆದಂಥ ಸ್ಟ್ರೆಂತ್ ಇರುತ್ತೆ, ವೀಕ್ನೆಸಸ್ ಇರುತ್ತೆ. ಸೊ ಕಂಪನಿಯವರು ವೀಕ್ನೆಸಸ್ ಮೇಲೇನು ಗಮನ ವಹಿಸಬೇಕಾಗುತ್ತೆ. ಬಟ್ ಜಾಸ್ತಿಯಾಗಿ ಅವರು ತಮ್ಮ ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಸ್ಟ್ರೆಂತನ್ನು ನಾವು ಕಂಪನಿಯ ಸ್ಟ್ರೆಂತನ್ನು ಇಲ್ಲಿ ನಾವು ಕಾಂಪಿಟೆನ್ಸಿ ಅಂತ ಹೇಳಿ ಕರಿಬಹುದು. ಸೊ ಕಂಪನಿಯ ಸ್ಟ್ರೆಂತ್ ಅಥವಾ ಕಾಂಪಿಟೆನ್ಸಿಯನ್ನು ಗಮನದಲ್ಲಿ ಇಟ್ಕೊಂಡು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆದವರು ಸ್ಟ್ರಾಂಗ್ ವರ್ಕರ್ಸಿನ ಟೀಮನ್ನು ರೆಡಿ ಮಾಡಬೇಕಾಗುತ್ತೆ. ಟೀಮನ್ನು ರೆಡಿ ಮಾಡಿಬಿಟ್ಟು ಏನೇ ಪ್ಲಾನಿಂಗ್ ಆಕ್ಟಿವಿಟೀಸನ್ನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ದಾರೆ ಅಂತ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಈ ಸ್ಟ್ರಾಂಗ್ ಟೀಮ್ ಆಫ್ ವರ್ಕರ್ಸ್ ಅವರನ್ನು ಇಟ್ಕೊಂಡು ಪ್ಲಾನಿಂಗನ್ನು ಸರಿಯಾದ ಅರ್ಥದಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಹೀಗೆ ಮಾಡಿದರೆ ಖಂಡಿತವಾಗಿ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಪ್ಲಾನಿಂಗ್ ಏನಿರುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇನ್ನೋವೇಟಿವ್ ಐಡಿಯಾಸನ್ನು ನಾವು ತರಬೇಕಾಗುತ್ತೆ. ಸ್ಟ್ರಾಂಗ್ ಟೀಮ್ ಅಂತ ಹೇಳಿದಾಗ ಇಲ್ಲಿ ವರ್ಕರ್ಸಲ್ಲಿ ಹಲವಾರು ರೀತಿಯಾದಂಥ ಐಡಿಯಾಸ್ ಬರುತ್ತೆ. ಸೊ ಅವರಿಗೆ ಅಪರ್ಚುನಿಟಿಯನ್ನು ಕೊಟ್ಟು ವರ್ಕರ್ಸಿನ ಐಡಿಯಾಸನ್ನು HR ಮ್ಯಾನೇಜರ್ ಆದವರು ಗಮನಿಸ್ಕೊಂಡು ಕಂಪನಿಯ ಸ್ಟ್ರೆಂತನ್ನು ಇನ್ನೂ ಹೆಚ್ಚು ಮಾಡುವ ರೀತಿಯಲ್ಲಿ ಶ್ರಮವನ್ನು ಪಡಬೇಕಾಗುತ್ತೆ. 7th ಒನ್ ಈಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಅಂತ ಹೇಳಿ ನಾವು ಹೇಳ್ತೇವೆ. ತುಂಬ ಕಡೆ ನೀವು ಕೇಳಿರ್ಬೋದು. CSR ಅಂತ ಹೇಳಿದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಂಪನಿಯ ರೆಸ್ಪಾನ್ಸಿಬಿಲಿಟಿ ಸೊಸೈಟಿಗೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. CSR ಈಸ್ ಗೈನಿಂಗ್ ಇಂಪಾರ್ಟೆನ್ಸ್ ಇನ್ ದ ಕಾರ್ಪೊರೇಟ್ ವರ್ಲ್ಡ್. ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಇಲ್ಲಿ group of factory, group of industries, company. HR department is usually found to be the preferred department to be engaged in the work. External stakeholders like NGOs, non-governmental organizations, media, consumer, advocacy groups, public opinion, etc. carefully watch the steps taken by the companies and their practices. ಸೊ CSR ಏನಿದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಇತ್ತೀಚೆಗೆ ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕಂಪನಿಗೆ ಏನು ಪ್ರಾಫಿಟ್ ಬರುತ್ತೆ ಬಂದಂಥ ಎಲ್ಲ ಪ್ರಾಫಿಟನ್ನು ವರ್ಕರ್ಸಲ್ಲಿ ಹಂಚುವಂಥದ್ದು ಅಥವಾ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ರೂಪದಲ್ಲಿ ಕೊಡುವಂಥದ್ದು, ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ ರೂಪದಲ್ಲಿ ಕೊಡುವಂಥದ್ದು, ವರ್ಕರ್ಸಿಗೆ ಸ್ಯಾಲ್ರಿಯನ್ನು ಕೊಡುವಂಥದ್ದು, ರೀಇನ್ವೆಸ್ಟ್ಮೆಂಟಿಗೆ ಪ್ರಾಫಿಟಿನಿಂದ ಸ್ವಲ್ಪ ಪೋರ್ಷನನ್ನು ಉಪಯೋಗಿಸೋದು, ಜನರಲ್ ರಿಸರ್ವ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ವಲ್ಪ ಹಣವನ್ನು ಉಪಯೋಗಿಸ್ಕೊಳ್ಳೋದು, ಫಂಡನ್ನು ಉಪಯೋಗಿಸ್ಕೊಳ್ಳೋದು, ಇದು ಮಾತ್ರ ಮಾಡುವಂಥದ್ದಲ್ಲ.
ಕಂಪನಿ ಆದವರು ಬಂದಂಥ ಪ್ರಾಫಿಟಿನಲ್ಲಿ ಸ್ವಲ್ಪ ಪೋರ್ಷನ್ ಅನ್ನಾದರೂ ಸಹ, ಸ್ವಲ್ಪ ಪರ್ಸೆಂಟೇಜ್ ಅನ್ನಾದರೂ ಸಹ ಅವರು ಸೊಸೈಟಿಯನ್ನ, ಪಬ್ಲಿಕ್ ಅನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ಬೇಕಾಗತ್ತೆ. ಇದನ್ನ ನಾವು ಈ ರೀತಿಯಾದಂಥ ಪ್ರಾಕ್ಟೀಸ್ ಅನ್ನ, ಈ ರೀತಿಯಾದಂಥ ಮೆಜರ್ ಅನ್ನ ಕೈಗೊಳ್ತಾರೆ ಅಂತ ಇದ್ರೆ ಅದನ್ನ ನಾವು CSR ಅಂತ ಹೇಳ್ತೇವೆ. ಇವಾಗ ಕಂಪನಿ ಬಂದಂತ ಪ್ರಾಫಿಟಿನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಸೊಸೈಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೇಗೆ, ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಪಾರ್ಕ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಡ್ಯಾಮ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಪ್ಲೇಯಿಂಗ್ ಗ್ರೌಂಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಬಸ್ ಸ್ಟಾಪ್ ಏನಿದೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡೋದು, ಬಸ್ ಶೆಲ್ಟರ್ ಅಂತ ಏನ್ ಹೇಳ್ತೇವೆ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಅನ್ನ ಪಬ್ಲಿಕ್ಗೆ ಕೊಡುವಂಥದ್ದು, ಕುಡಿಲಿಕ್ಕೆ ನೀರು ಅಂತ ಕೆಲವೊಂದು ಜಾಗದಲ್ಲಿ ಆ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಮಕ್ಕಳಿಗೆ ಪಾರ್ಕ್ ಆಟಾಡ್ಲಿಕ್ಕೋಸ್ಕರ ಪಾರ್ಕ್ ಅನ್ನ ಕ್ರಿಯೇಟ್ ಮಾಡೋದು, ಇದೆಲ್ಲ ಕಂಪನಿ ಮುತುವರ್ಜಿಯನ್ನ ವಹಿಸ್ಕೊಂಡು ಮುಂದಾಳತ್ವವನ್ನು ತಗೊಂಡು ಈ ಎಲ್ಲ ಫೆಸಿಲಿಟೀಸ್ ಅನ್ನ, ಈ ರೀತಿಯಾದಂತಹ ಹಲವಾರು ಫೆಸಿಲಿಟೀಸ್ ಅನ್ನ ಸೊಸೈಟಿಗೆ ಕೊಡ್ಬೇಕಾಗತ್ತೆ. ಹೇಗೆ ಕೊಡೋದು ಅಂತ ಹೇಳಿದ್ರೆ, ಬಂದಂತ ಪ್ರಾಫಿಟಿನಿಂದ ಅವರು HR ಮ್ಯಾನೇಜರ್ ಆದವರು ಸಜೆಷನ್ಸ್ ಅನ್ನ ಮ್ಯಾನೇಜ್ಮೆಂಟಿಗೆ ಕೊಟ್ಬಿಟ್ಟು ಬೆನಿಫಿಟ್ಸ್ ಅನ್ನ ಸೊಸೈಟಿಗೆ ಕೊಡುವ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರಲ್ವಾ, ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ NGO ಆಗಿರ್ಬೋದು, ಸಪ್ಲೈಯರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಮೀಡಿಯಾದವ್ರು ಆಗಿರ್ಬೋದು, ಕನ್ಸ್ಯೂಮರ್ ಆಗಿರ್ಬೋದು, ಅಡ್ವೊಕೇಸಿ ಗ್ರೂಪಿನವ್ರು ಆಗಿರ್ಬೋದು, ಇವ್ರನ್ನೆಲ್ಲ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವ್ರ ಎಲ್ಲ ಪಾರ್ಟಿಯ ಕಣ್ಣು ಏನಿರುತ್ತೆ ಕಂಪ್ನಿ ಮೇಲೆ ಇರುತ್ತೆ. ಅವರು ಕೋಟಿ ಗಟ್ಟಲೆ ಕಂಪ್ನಿ ಪ್ರಾಫಿಟ್ ಅನ್ನ ಹೊಡಿತದಲ್ವಾ, ಹಾಗಾದ್ರೆ ಆ ಕೋಟಿ ಗಟ್ಟಲೆ ಹಣವನ್ನ ಏನ್ ಮಾಡ್ತಾರೆ, ಪಬ್ಲಿಕ್ಗೋಸ್ಕರ ಏನ್ ಬೆನಿಫಿಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಸೊಸೈಟಿ ಹಿತಾಸಕ್ತಿಯನ್ನ ಹೇಗೆ ಕಾಪಾಡ್ತಾ ಇದ್ದಾರೆ, ಕೋಟಿ ಪ್ರಾಫಿಟ್ ಅನ್ನ ಅವರು ಇನ್ನೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಈ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರಲ್ವಾ ಅವರು ಗಮನಿಸ್ತಾ ಇರ್ತಾರೆ. ಸ್ಟೇಕ್ ಹೋಲ್ಡರ್ ಅಂತ ಹೇಳಿದ್ರೆ ಯಾರ ಹಿತಾಸಕ್ತಿ ಒಂದು ಕಂಪ್ನಿಯಲ್ಲಿ ಇರುತ್ತೆ, ಹಿತಾಸಕ್ತಿ ಇರುವಂತ ಪಾರ್ಟಿಯನ್ನ ನಾವಿಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಸೊ ಇದು ಬಾಹ್ಯ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಕಂಪ್ನಿ ಒಳಗಡೆ ಇರೋದಿಲ್ಲ, ಕಂಪ್ನಿಯ ಹೊರಗಡೆ ಇರುವಂತ ಸ್ಟೇಕ್ ಹೋಲ್ಡರ್ ಪಾರ್ಟೀಸ್. ಫಾರ್ ಎಕ್ಸಾಂಪಲ್ NGO ಆಗಿರ್ಬೋದು, ಮೀಡಿಯಾದವ್ರಾಗಿರ್ಬೋದು, ಕನ್ಸ್ಯೂಮರ್ ಆಗಿರ್ಬೋದು. ಇವರು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಕಂಪನಿ ಜೊತೆ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ರಿಲೇಶನ್ಶಿಪ್ ಅಥವಾ ಸೋಷಿಯಲ್ ರಿಲೇಶನ್ಶಿಪ್. ಆದ ಕಾರಣ ಅವರ ಕಣ್ಣಿರುತ್ತೆ, ಅವರ ಗಮನ ಇರುತ್ತೆ, ಕಂಪನಿ ಬಂದಂತ ಪ್ರಾಫಿಟ್ ಅನ್ನ ಏನ್ ಮಾಡ್ತಾರೆ, ಹೇಗೆ ಖರ್ಚು ಮಾಡ್ತಾರೆ ಅಂತ ಹೇಳಿ. ಮತ್ತೆ ಎಲ್ಲ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ನಿಂದ, ಕಂಪನಿಗೆ ಬಂದಂತ ಪ್ರಾಫಿಟ್ ಅನ್ನ ಸ್ವಲ್ಪ ಮಟ್ಟಿಗಾದ್ರೂ ಅವ್ರ ಸೊಸೈಟಿಯ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ಸೊಸೈಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸ್ಟೇಕ್ ಹೋಲ್ಡರ್ಸ್ಗೆ ಒಂದು ನೀಡ್ ಇರುತ್ತೆ, ಒಂದು ಡಿಮಾಂಡ್ ಇರುತ್ತೆ. ಸೊ ಇಲ್ಲಿ ಕಂಪನಿಯಲ್ಲಿ ಇರುವಂತ HR ಮ್ಯಾನೇಜರ್ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ನಿಭಾಯಿಸುವಲ್ಲಿ ತಮ್ಮ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರಬೇಕಾಗುತ್ತೆ. These are various 7 changing roles of HR manager. Thank you.